ನಮೋ ತಸ್ಸ ಭಗವತೋ ಅರಹತೋ ಸಮ್ಮಾ ಸಂಬುದ್ಧಸ್ಸ. ಬುದ್ಧಂ ಶರಣಂ ಗಚ್ಛಾಮಿ, ಧಮ್ಮಂ ಶರಣಂ ಗಚ್ಛಾಮಿ, ಸಂಘಂ ಶರಣಂ ಗಚ್ಛಾಮಿ. ಬರಲೇಬೇಕು ಬರಲೇಬೇಕು ಬರಲೇಬೇಕು. तथागत गौतम बुद्ध की, तथागत गौतम बुद्ध की आवाज दो, आवाज दो। बेके देखो, बेके देखो। संविधान शिल्पी डॉक्टर बाबा साहब अंबेडकर ಅವರಿಗೆ जय बोलो भीमा भगवान की जय, महात्मा गौतम बुद्ध भगवान की जय। 1 2 3 4 अंबेडकर की जय जयकार, 1 2 3 4 अंबेडकर की जय जयकार, जय बोलो गौतम बुद्ध भगवान की जय। बेके ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ. ರಕ್ತವನ್ನು ಚೆಲ್ಲುತ್ತೇವೆ, ನ್ಯಾಯವನ್ನು ಚೆಲ್ಲುತ್ತೇವೆ, ರಕ್ತವನ್ನು ಚೆಲ್ಲುತ್ತೇವೆ, ನ್ಯಾಯವನ್ನು ಚೆಲ್ಲುತ್ತೇವೆ. ಜಯ ಬೋಲೋ ಭೀಮ ಭಗವಾನ್ ಕಿ ಜಯ. ಆವಾಜು, ಆವಾಜು. ಇವತ್ತು ಕುಂಬಾರವಾಡ ಗ್ರಾಮದಲ್ಲಿ ನಮ್ಮ ಎಲ್ಲ ಬೌದ್ಧ ಉಪಾಸಕರು ಹಾಗೂ ಡಾಕ್ಟರ್ BR ಅಂಬೇಡ್ಕರ್ ಅವರ ಅನುಯಾಯಿಗಳು ಏನು ಧರಣ ಪ್ರದರ್ಶನವನ್ನು ಹಮ್ಮಿಕೊಂಡಿದ್ದಾರೆ. ಆ ಕಾರಣಕ್ಕಾಗಿ ನಾವು ಇಲ್ಲೆಲ್ಲ ಸೇರಿದ್ದೀವಿ. ಸುಮಾರು 25 ವರ್ಷಗಳಿಂದ ಈ ನಿವೇಶನವನ್ನು ಬಳಕೆ ಮಾಡ್ತಾ ಇದ್ದಾರೆ. ಆದರೂ ಕೂಡ ಇಲ್ಲಿರುವ ಜಿಲ್ಲಾಡಳಿತ ಹಾಗೂ ತಹಶೀಲ್ದಾರು ಹಾಗೂ ಇಲ್ಲಿರುವ ಒಂದು ಮಹಾನಗರ ಪಾಲಿಕೆ ಏನಂದರೆ ಆಯುಕ್ತರು ಕೂಡ ಅರ್ಜಿಗಳನ್ನು ಸಾಕಷ್ಟು ಸಾರಿ ಕೊಟ್ಟಿದ್ದಾರೆ. ಹೀಗಾಗಿ ನಾವು ಆಗ್ರಹ ಮಾಡೋದಿಷ್ಟೇ, ಈ ಜಿಲ್ಲಾಡಳಿತ ಏನು ಮಾಡ್ತಾ ಇದೆ, ಇಷ್ಟೆಲ್ಲ ಅರ್ಜಿಗಳನ್ನು ಕೊಟ್ಟಿದ್ರು ಕೂಡ ಸರ್ಕಾರಕ್ಕೆ ಸ್ವಲ್ಪ ಆದರೂ ಏನಾದರೂ ಮಾನವೀಯತೆ ಇದೆಯಾ ಅಂಥೇಳಿ ನಮಗೆ ಇದೊಂದು ಪ್ರಶ್ನೆ ಕಾಡ್ತಾ ಇದೆ ಬಂಧುಗಳೇ. ಹೀಗಾಗಿ ನಾನು ಆಗ್ರಹ ಮಾಡೋದಿಷ್ಟೇ, ನೀವೇನಾದರೂ ಇದನ್ನು ಗಂಭೀರವಾಗಿ ಪರಿಗಣಿಸಿ, ಈ ಕುಂಬಾರವಾಡ ಗ್ರಾಮದಲ್ಲಿ ನಿವೇಶನ ಇದೆ, ಡಾಕ್ಟರ್ BR ಅಂಬೇಡ್ಕರ್ ಅವರ ಸಮುದಾಯ ಭವನಕ್ಕೆ ಮೀಸಲಿಟ್ಟಿರುವ ಜಾಗ ಇದೆ. ಇದನ್ನು ಕೂಡಲೇ ನೀವೇನದಂತಂದರೆ ಇವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮುದಾಯ ಭವನಕ್ಕೆ ಏನದಂತಂದರೆ ನೀವು ಕೊಡಬೇಕು, ಅದು ಮಂಜೂರಾತಿ ಮಾಡಬೇಕು. ಇಲ್ಲಾಂದರೆ ನಾವು ಇಲ್ಲೆಲ್ಲರೂ ನೂರಾರು ಸಾವಿರಾರು ಏನು ನಮ್ಮ ತಾಯಂದಿರಿದ್ದಾರೆ, ಅವ್ರ ಜೊತೆ ನಾವೇನಂದರೆ ಕಾಲ್ನಡಿಗೆಯಿಂದ DC ಕಚೇರಿ ಮುತ್ತಿಗೆ ಹಾಕೋಂಥ ಕೆಲಸ ಆಗ್ತದೆ. ಹೀಗಾಗಿ ಇಲ್ಲಿರುವ ಜಿಲ್ಲಾಡಳಿತ, ಜಿಲ್ಲಾ ಉಸ್ತುವಾರಿ ಮತ್ತು ಇಲ್ಲಿರುವ ಶಾಸಕರು ಕಣ್ತೆರೆದು ನೋಡಬೇಕು. ಕಿವಿ ಕೇಳಿಸ್ತಾ ಇದ್ದರೆ ಕಿವಿಯಿಂದ ಕೇಳಿಸ್ಕೊಂಡು ಜಾಗೃತ ಆಗಿ ಕೆಲಸ ಮಾಡಬೇಕು. ಇಲ್ಲ ಅಂತಂದರೆ ನಾವು ನಿಮ್ಮ ರಾಜೀನಾಮೆ ಕೊಡುವವರೆಗೆ ಏನದಂತಂದರೆ ನಾವು ಈ ಜಾಗದಂತೂ ಎದ್ದೇಳಲ್ಲ. ಮತ್ತು ಇಲ್ಲಿಂದ ನಾವೆಲ್ಲ ಭೀಮ ಸೈನಿಕರು ಮತ್ತೆಲ್ಲ ತಾಯಂದರು ಕೂಡ ಕಾಲ್ನಡಿಗೆಯಿಂದ ಜಿಲ್ಲಾ ಕಚೇರಿ ಮುತ್ತಿಗೆ ಹಾಕೋಂಥ ಪ್ರಸಂಗ ಬಂದೇ ಬರುತ್ತೆ ಅಂತ ಹೇಳಿ ಇಷ್ಟನ್ನು ಹೇಳ್ತೀನಿ. ಇಷ್ಟೇ ನಮ್ಮ ಆಗ್ರಹ. ನನ್ನ ಹೆಸರು ಕಪಿಲ್ ಗೋಡಬಲ್ಲೆ, ಬಹುಜನ ಸಂಘ ಜಿಲ್ಲಾಧ್ಯಕ್ಷ. ಮಹಾಮಾಯ ಸಾಮಾಜಿಕ ಸಂಸ್ಕೃತಿ ಸಂಘದಿಂದ ಶ್ರೀ ಈಶ್ವರ ಖಂಡ್ರೆಯವರಿಗೆ ಮನವಿ ಪತ್ರ ಕೊಟ್ಟದ್ದು. ಸನ್ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರು, ಕರ್ನಾಟಕ ಸರ್ಕಾರ, ವಿಧಾನಸಭೆ ಬೆಂಗಳೂರು. ಮಾನ್ಯರೇ, ವಿಷಯ: ಬೀದರ್ ನಗರದ ಕುಂಬಾರವಾಡ ಸರ್ವೆ ನಂಬರ್ 51 ರಲ್ಲಿನ 75 ಮತ್ತು 80 ವಿಸ್ತೀರ್ಣದ ಜಾಗವನ್ನು ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಸಮುದಾಯದ ಭವನಕ್ಕಾಗಿ ಮಂಜೂರು ಮಾಡಿ ಸದರಿ ಜಾಗವನ್ನು ಡಿಮ್ಯಾಂಡ್ ರಿಜಿಸ್ಟರ್ನಲ್ಲಿ ನಮೂದಿಸುವ ಕುರಿತು ಆಗ್ರಹಿಸಿ ಧರಣಿ ಸತ್ಯಾಗ್ರಹದ ಮೂಲಕ ಮನವಿ ಪತ್ರ. ಈ ಮೇಲಿನ ವಿಷಯದಂತೆ ಸಮಸ್ತ ಕುಂಬಾರವಾಡ SC ಹೊಲೆಯ ಸಮುದಾಯದ ಜನರು ಹಾಗೂ ಶುದ್ಧೋಧನ ಮಹಾಮಾಯ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಂಘ ಕುಂಬಾರವಾಡ ಹಾಗೂ ವಿವಿಧ ದಲಿತ ಪರ, ಕನ್ನಡ ಪರ, ಕಾರ್ಮಿಕ ಪರ, ಮಹಿಳಾ ಪರ ಸಂಘಟನೆಗಳು, ಧಾರ್ಮಿಕ ಪರ ಸಂಘಟನಾ ವತಿಯಿಂದ ದಿನಾಂಕ 14/8/2026 ಬೇಡಿಕೆ ಇಟ್ಟಿರುವ ಸ್ಥಳದಲ್ಲಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡು ಮನವಿ ಪತ್ರವನ್ನು ಸಲ್ಲಿಸುತ್ತಿದ್ದೇವೆ.
ಸದರಿ ಕುಂಬಾರವಾಡದಲ್ಲಿ ಪರಿಶಿಷ್ಟ ಜಾತಿ ಜನಾಂಗದವರು ಬಡವರಾಗಿದ್ದು ಕೃಷಿ ಕಾರ್ಮಿಕರು, ಕೂಲಿಕಾರರು, ಕಟ್ಟಡ ಕಾರ್ಮಿಕರು ಆಗಿದ್ದಾರೆ. ತಮ್ಮ ದುಡಿಮೆಯಲ್ಲಿ ಉಪಜೀವನ ಸಾಗಿಸುವುದಾಗಿ ಕಷ್ಟವಾಗುತ್ತಿದೆ. ಸಭೆ ಸಮಾರಂಭಗಳು, ಸಾಹಿತ್ಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಮದುವೆ ಸಮಾರಂಭಗಳು, ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನು ಮಾಡುವುದಾಗಿ ಬಡವರಿಂದ ಕಷ್ಟವಾಗುತ್ತಿದೆ. ಡಾಕ್ಟರ್ BR ಅಂಬೇಡ್ಕರ್ ಅವರ ಸಮುದಾಯ ಭವನ ನಿರ್ಮಾಣ ಮಾಡೋದ್ರಿಂದ ಈ ಕಟ್ಟಡದಲ್ಲಿ ಈ ಎಲ್ಲ ಕಾರ್ಯಕ್ರಮಗಳು ಮಾಡಬಹುದಾಗಿದೆ. ಕುಂಬಾರವಾಡ ಮುಖ್ಯ ರಸ್ತೆ ಪಕ್ಕದಲ್ಲಿರುವ ಸರ್ವೆ ನಂಬರ್ 51/1ರಲ್ಲಿ 75 ಮತ್ತು 80 ವಿಸ್ತೀರ್ಣದ ಜಾಗವನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರ ಸಮುದಾಯ ಭವನ ನಿರ್ಮಾಣಕ್ಕಾಗಿ ಕಳೆದ ಮೇ 18, 2026ರಿಂದ ನಿರಂತರವಾಗಿ ಹೋರಾಟವನ್ನು ಮಾಡಿಕೊಂಡು ಬರುತ್ತಿದ್ದೇವೆ. ಈ ಜಾಗವು ಕಳೆದ 25 ವರ್ಷಗಳಿಂದ ಕಬ್ಬ ಜಾಗದಲ್ಲಿದ್ದು ಈ ಜಾಗದಲ್ಲಿ ವಿಶ್ವಜ್ಞಾನಿ, ಸಂವಿಧಾನ ಶಿಲ್ಪಿ, ಭಾರತ ರತ್ನ, ಆಧುನಿಕ ಭಾರತದ ನಿರ್ಮಾಪಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ, ರಮಾಬಾಯಿ ಅಂಬೇಡ್ಕರ್ ಜಯಂತಿ, ಬುದ್ಧ ಪೂರ್ಣಿಮಾ, ವಿಜಯದಶಮಿ, ಸಭೆ ಸಮಾರಂಭಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದಿರುತ್ತೇವೆ. ಸದರಿ ಜಾಗವನ್ನು ಮಂಜೂರು ಮಾಡಿ ನೀಡಲು ಜೂನ್ 12ರಂದು ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡು ಸ್ಥಳಕ್ಕೆ ಸ್ಥಳೀಯ ನಗರಸಭೆ ಸದಸ್ಯರಾಗಿರುವ ಶ್ರೀ ಪ್ರಭು ಶೆಟ್ಟಿ ಹಾಗೂ ಜನರಲ್ ಕಮಿಷನರ್ ಬೀದರ್ ಮಹಾನಗರ ಪಾಲಿಕಾ ಬೀದರ್ ಇವರಿಗೆ ಮನವಿ ಪತ್ರವನ್ನು ಸಲ್ಲಿಸಿರುತ್ತೇವೆ. ಅಲ್ಲದೆ ಕುಂಬಾರವಾಡ 100 ಜನ ಮಹಿಳೆಯರು, ಪುರುಷರು, ವಿವಿಧ ಸಂಘಟನೆ ಮುಖಂಡರೊಂದಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ಆಯುಕ್ತರು, ಬೀದರ್ ಮಹಾನಗರದ ಪಾಲಿಕೆ ಬೀದರ್ ಮಾನ್ಯ ಸಹಾಯಕ ಆಯುಕ್ತರು, ಬೀದರ್ ಉಪವಿಭಾಗ ಬೀದರ್ ಮಾನ್ಯ ತಹಸೀಲ್ದಾರರು ಬೀದರ್ವರಿಗೆ ಮನವಿ ಪತ್ರವನ್ನು ಸಲ್ಲಿಸುತ್ತಿರುತ್ತೇವೆ. ನಾವು ಸಲ್ಲಿಸಿರುವ ಮನವಿ ಪತ್ರಕ್ಕೆ ಮಾನ್ಯ ಸಹಾಯಕ ಆಯುಕ್ತರು ಬೀದರ್ ಇವರ ಪತ್ರವನ್ನು ಹೊರತುಪಡಿಸಿ ಇನ್ನೊಂದು ಪತ್ರ ಜಿಲ್ಲಾಡಳಿತದಲ್ಲಿ ಬಂದಿರುವುದಿಲ್ಲ. ಅನ್ಯಾಯದ ವಿರುದ್ಧ ನ್ಯಾಯಕ್ಕಾಗಿ ಈ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿರುತ್ತೇವೆ. ಧರಣಿ ಸತ್ಯಾಗ್ರಹದ ಮೂಲಕ ನಮ್ಮ ಬೇಡಿಕೆಯನ್ನು ಈಡೇರಿಸಲು ಆಗ್ರಹವನ್ನು ಮಾಡುತ್ತಿದ್ದೇವೆ. ಕುಂಬಾರವಾಡ ಬಹುಧರ್ಮೀಯರು, ಬಹು ಸಾಮಾಜಿಕ ಸಂಸ್ಕೃತಿಯಿಂದ ಕೂಡಿರುವ ಜನರು ಧಾರ್ಮಿಕ ಸಹಿಷ್ಣುತೆ, ಸಾಮಾಜಿಕ ಸಹಿಷ್ಣುತೆಯನ್ನು, ರಾಜಕೀಯ ಸಹಿಷ್ಣುತೆಯನ್ನು ಹೊಂದಾತ್ಮಕ ಮನಸ್ಸಿನಿಂದ ಜೀವನ ನಡೆಸುತ್ತಿದ್ದಾರೆ. ಎಲ್ಲ ಧರ್ಮದವರಿಗೆ ಅವರಿಗೆ ಬೇಕಾಗಿರುವ ಧಾರ್ಮಿಕ ಮಂದಿರಗಳು, ಮಸೀದಿಗಳು, ಚರ್ಚ್ಗಳು ನಿರ್ಮಾಣ ಮಾಡುತ್ತಿದ್ದಾರೆ. ಅದರಂತೆ ಅಂಬೇಡ್ಕರರು ಭವನ ನಿರ್ಮಾಣ ಮಾಡುವುದಕ್ಕಾಗಿ ನಾವುಗಳು ನಮ್ಮ ಮನವಿ ಸ್ಪಂದನೆ ಮಾಡಬೇಕು. ಡಾಕ್ಟರ್ BR ಅಂಬೇಡ್ಕರ್ ಅವರ ಸಮುದಾಯ ಭವನದ ನಿರ್ಮಾಣಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ, ಮಾನ್ಯ ಸಚಿವರಿಗೆ, ಮಾನ್ಯ ನಗರಾಭಿವೃದ್ಧಿ ಸಚಿವರಿಗೆ, ಮಾನ್ಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಮಾನ್ಯ ಆಯುಕ್ತರು, ಸಮಾಜ ಕಲ್ಯಾಣ ಇಲಾಖೆ ಬೆಂಗಳೂರು ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ದೇವೆ. ನಮ್ಮ ಮಂಜೂರಾತಿಗೆ ಮಾನ್ಯ ಸರ್ಕಾರದ ಅಪಾರ ಮುಖ್ಯ ಕಾರ್ಯದರ್ಶಿಗಳು, ಕಂದಾಯ ಇಲಾಖೆ, ಭೂ ಮಂಜೂರಾತಿ ವಿಭಾಗ ಬೆಂಗಳೂರು ಅವರು ಪತ್ರದ ಮೂಲಕ ಸೂಚಿಸಿದ್ದಾರೆ. ಮೇಲಾಧಿಕಾರಿಗಳು ಸೂಚಿಸಿರುವ ಮಾಹಿತಿಯಂತೆ ಜಾಗ ಮಂಜೂರು ಮಾಡಲು ಆಗ್ರಹವನ್ನು ಮಾಡುತ್ತಿದ್ದೇವೆ. ನಮ್ಮ ಬೇಡಿಕೆಗಳು: ಮೊದಲನೇದಾಗಿ, ಕುಂಬಾರವಾಡ ಸರ್ವೆ ನಂಬರ್ 51/1ರಲ್ಲಿ ಇರುವ 75 ಮತ್ತು 80 ವಿಸ್ತೀರ್ಣದ ಜಾಗವನ್ನು ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಸಮುದಾಯ ಭವನಕ್ಕಾಗಿ ಮಂಜೂರು ಮಾಡಿ ನೀಡಬೇಕು. ಎರಡನೇದಾಗಿ, ಕುಂಬಾರವಾಡ ಸರ್ವೆ ನಂಬರ್ 51/1ರಲ್ಲಿನ 75 ಮತ್ತು 80 ಅಡಿ ವಿಸ್ತೀರ್ಣದ ಜಾಗವನ್ನು ಬೀದರ್ ಮಹಾನಗರದ ಪಾಲಿಕೆ ಬೀದರ್ ಡಿಮ್ಯಾಂಡ್ ರಿಜಿಸ್ಟರ್ನಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಸಮುದಾಯ ಭವನ ನಿರ್ಮಾಣಕ್ಕಾಗಿ ಕಾದಿರಿಸುವ ಜಾಗವಾಗಿದೆ ಎಂದು ನಮೂದಿಸಬೇಕು. ಮೂರನೆಯದಾಗಿ, ಸದರಿ ಜಾಗದಲ್ಲಿ ಸಮುದಾಯ ಭವನ ನಿರ್ಮಾಣ ಮಾಡಲು ಜಿಲ್ಲಾ ಉಸ್ತುವಾರಿ ಸಚಿವರು, ಸ್ಥಳೀಯ ಶಾಸಕರು, ಜನಪ್ರತಿನಿಧಿಗಳು, ಅಧಿಕಾರ ವರ್ಗದವರು ಸರ್ಕಾರದಿಂದ 1 ಕೋಟಿ ಹಣವನ್ನು ಮಂಜೂರು ಮಾಡಬೇಕು. ವಂದನೆಗಳೊಂದಿಗೆ ಜೈ ಭೀಮ್, ನಮೋ ಬುದ್ಧಾಯ. ನನ್ನ ಹೆಸರು ದೇವಿ ಭಂಡಾರಿ. ಡಾಕ್ಟರ್ BR ಅಂಬೇಡ್ಕರ್